ಚಿನ್ನದ ಗಣಿ ಅಧಿಕಾರಿಗಳೇ ನೋಡಲೇಬೇಕಾದ ಸ್ಟೋರಿ ಇದು. ಭೂಗರ್ಭದ ಕತ್ತಲೆಯೊಳಗೆ ತನ್ನ ಜೀವವನ್ನೇ ಪಣಕ್ಕಿಟ್ಟು ದುಡಿಯುವ ಚಿನ್ನದ ಗಣಿ ಕಾರ್ಮಿಕನ ಬದುಕು ಇಂದು ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ದೇಶದಲ್ಲಿ ಏಕೈಕ ಚಿನ್ನದ ಗಣಿಯಾದ ಅಟ್ಟಿ ಕಂಪನಿಯಲ್ಲಿ ಕಾರ್ಮಿಕರ ಪರಿಸ್ಥಿತಿ ಹಾಗೂ ಗೋಳನ್ನು ಕೇಳೋರು ಯಾರನ್ನ ಪ್ರಶ್ನೆ ಒಂದು ಇವತ್ತು ಉಂಟಾಗಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಮ್ಮೆ ಕಣ್ಣಾರೆ ನೋಡಬೇಕಾಗಿದೆ. ದೇಶಕ್ಕೆ ಚಿನ್ನ ನೀಡುವ ಈ ಕಾರ್ಮಿಕ ತನ್ನ ಬೆವರು ಮಾತ್ರವಲ್ಲ, ಅನೇಕ ಬಾರಿ ತನ್ನ ರಕ್ತವನ್ನೂ ಸುರಿಸಿ ಹಗಲಿರುಳು ಶ್ರಮಿಸುತ್ತಾನೆ. 100 ಅಡಿ ಆಳದ ಭೂಗರ್ಭದಲ್ಲಿ ಜೀವದ ಹಂಗು ತೊರೆದು ಕೆಲಸ ಮಾಡುವ ಕಾರ್ಮಿಕನ ಜೀವನ ಮೇಲ್ಮೈಗೆ ಬಂದ ನಂತರವೂ ಸಂಕಷ್ಟಗಳಿಂದಲೇ ಕೂಡಿದೆ. ಚಿನ್ನ ಹೊರತೆಗೆದು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವ ಕಾರ್ಮಿಕ ಕುಟುಂಬಗಳು ಇಂದು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವುದು ವಿಷಾದನೀಯ ಸಂಗತಿಯಾಗಿದೆ. ಎಲ್ಲಿಂದ ಬರಕತ್ತೀವಿ ನೀರು? ಈಗ ಹೆಂಗೆ ವಾಶಿಂಗ್ ತೆಗೆದ್ರಿ? ಈಗ ಕಾರ್ಮಿಕರು ವಾಸಿಸುವ ಮನೆಗಳ ಸುತ್ತಮುತ್ತ ಚರಂಡಿ ನೀರು ಹರಿಯುತ್ತಿದ್ದು, ಗಬ್ಬು ನಾರುತ್ತಿರುವ ಚೇಂಬರ್ ನೀರು ಮನೆಗಳ ಪಕ್ಕದಲ್ಲಿ, ಹಿಂಭಾಗದಲ್ಲಿ ಹಾಗೂ ರಸ್ತೆ ಮಧ್ಯದಲ್ಲೇ ಹರಿಯುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಈ ದುರ್ವಾಸನೆಯ ವಾತಾವರಣದಲ್ಲಿ ಮಹಿಳೆಯರು, ವೃದ್ಧರು ಮತ್ತು ಚಿಕ್ಕ ಮಕ್ಕಳು ದಿನನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಒಂದು ಕಡೆ ಚಿನ್ನ ನೀಡುವ ಕಾರ್ಮಿಕರ ಕುಟುಂಬಗಳು ಅಸ್ವಚ್ಛ ಪರಿಸರದಲ್ಲಿ ಬದುಕುತ್ತಿದ್ದರೆ, ಇನ್ನೊಂದು ಕಡೆ ಅಧಿಕಾರಿಗಳು ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ನಿವಾಸಗಳಲ್ಲಿ ವಾಸಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಕಾರ್ಮಿಕರ ಸಂಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಹಟ್ಟಿ ಕಂಪನಿಯ ಅಧಿಕಾರಿಗಳು ಒಂದು ದಿನವಾದರೂ ಕಾರ್ಮಿಕರ ಮನೆಗಳಲ್ಲಿ ಅವರ ಕುಟುಂಬದೊಂದಿಗೆ ವಾಸ ಮಾಡಿ ನೋಡಬೇಕು. ಆಗ ಮಾತ್ರ ಕಾರ್ಮಿಕರ ನೈಜ ಬದುಕು ಹೇಗಿದೆ, ಅವರು ಯಾವ ಪರಿಸ್ಥಿತಿಯಲ್ಲಿ ದಿನನಿತ್ಯ ಜೀವನ ಸಾಗಿಸುತ್ತಿದ್ದಾರೆ ಎಂಬುದು ಅರಿವಾಗುತ್ತದೆ. ಚಾಂಬರ್ ತುಂಬಿದ್ರೆ ಬಂದವು. ಎಷ್ಟು ದಿನ ತೆರಗತ್ತಿ? ಈಗ 2 ದಿನ ತಿಂದು ಬರಕತ್ತಾವ. ಇದು ವಾಸನೆ ಎಲ್ಲ ಬರಕತ್ತಿಲ್ಲ ನಿಮ್ಗೆ? ವಾಸನೆ ಬರ್ತದ. ಹುಡುಗರು ಆಡ್ತಾವ, ಎಲ್ಲ ಹಿಡ್ಕೊಂಡು ಎಲ್ಲ ಮನ್ಯಾಗ ಹಾಕ್ತಿ, ಹಂಗೆ ತುಳ್ಕೊಂತೀವಿ. ಮನ್ಯಾಗ ಹೋಯ್ತಿ, ಏನು ಇದೇನೇ ಇಲ್ಲ. ಮೊನ್ನೆ ಬಂದು ಇದು ಮಾಡ್ಕೊಂಡು ಹೋಗ್ಯಾರ, ಅವ್ರನ್ನ ಬಂದೇ ಇಲ್ಲ. ಅಂದ್ರೆ ಈಗ ದಿನ ಇದೆ ಚರಂಡಿ ವಾಸದಾಗ ನೀವು? ಚರಂಡಿ ವಾಸದಾಗ ಇಷ್ಟೇ. ಮತ್ತೆ ನಾಟ ಕುಡಿಯೋದು, ಮನೆಗೆ ಹೋಗೋದು, ಮನೆ ಬಾಕಿ ಮುಗಿಯೋದು, ಮನೆಗೆ ಕುಂದ್ರೋದು. ಸಣ್ಣ ಸಣ್ಣ ಮಕ್ಕಳೆಲ್ಲ ಅದಲ್ಲ, ಮತ್ತೆ ರೋಗಿಗೆ ಬರಲ್ವಾ? ಮತ್ತೆ ಏನು ಮಾಡ್ಬೇಕ್ರಿ? ರೋಗ ಬಂದ್ರೆ ದವಾಖಾನೆಗೆ ಹೋಗೋದು, ತೋರಿಸ್ಕೊಂಬರೋದು, ಉಣೋದು, ಕುಂದ್ರೋದು. ಮತ್ತೆ ಏನು ಮಾಡ್ಬೇಕು? ಯಾರಿಗೆ ಹೋಗ್ಬೇಕು? ದೇಶದಲ್ಲಿ ಏಕೈಕ ಚಿನ್ನದ ಗಣಿಯಾದ ಅಟ್ಟಿ ಕಂಪನಿಯಲ್ಲಿ ಕಾರ್ಮಿಕರ ಪರಿಸ್ಥಿತಿ ಹಾಗೂ ಗೋಳನ್ನು ಕೇಳೋರು ಯಾರನ್ನ ಪ್ರಶ್ನೆ ಒಂದು ಇವತ್ತು ಉಂಟಾಗಿದೆ. ಇವತ್ತು
ಕಾರ್ಮಿಕರು ಉನ್ನತ ಅಧಿಕಾರಿಗಳು ಅವರೆಲ್ಲ ಬಂಗಲೆಯಲ್ಲಿ ವಾಸ ಮಾಡ್ತಿದ್ದಾರೆ. ಇವತ್ತು ನಿಜವಾದ ಕಾರ್ಮಿಕರು ಭೂ ಕೆಳಗೆ ಕೆಲಸ ಮಾಡುವಂಥ ಚಿನ್ನ ಉತ್ಪಾದನೆ ಮಾಡುವಂಥ ಕಾರ್ಮಿಕರ ಗೋಳು ಕೇಳದಂತಾಗಿದೆ. ಇವತ್ತು ಚರಂಡಿ ನೀರು ಯಾವ ರೀತಿ ಹರಿತಿದೆ ಅಂತ ನಾವು ಈಗಾಗಲೇ ಆ ಕಡೆ ಲಿಂಗತಾತನ ದೇವಸ್ಥಾನಕ್ಕೆ ಹೋಗಾಗ ನೋಡಿದ್ವಿ. ಅಲ್ಲಿಂದ ಎಲ್ಲಿ ಚರಂಡಿ ನೀರು ಎಲ್ಲಿ ಉತ್ಪಾದನೆ ಆಕತ್ತೆ ಅಂತ ನೋಡಿದಾಗ ಇಲ್ಲಿ ಕಾರ್ಮಿಕರ ಮನೆ ಹಿಂದ್ಗಡೆ ಈ ರೀತಿ ಚರಂಡಿ ನೀರು ಭಾಳಷ್ಟು ಹರಿತಿದೆ. ಇಲ್ಲೆಲ್ಲ ಮಕ್ಕಳಿದ್ದಾರೆ, ಕಾರ್ಮಿಕರಿದ್ದಾರೆ. ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಈ ಕೂಡಲೇ ಇದನ್ನು ಸ್ವಚ್ಛತೆ ಮಾಡಬೇಕು. ಕಾರ್ಮಿಕರಾಗಿ ಎಲ್ಲರಿಗೂ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲೇ ಕೂತುಗೇಸಿ ಹಣ್ಣುಗಳು ತಿನ್ನೋದಾಗಿರ್ಬೋದು, ಆಟ ಆಡ್ತಿರ್ಬೋದಾಗೋದು, ಈ ಥರದ ಕಾರ್ಮಿಕರ ಇವತ್ತು ಅಧಿಕಾರಿಗಳು ಕಾರ್ಮಿಕರ ಬಗ್ಗೆ ಕಾಳಜಿ ಕಿಂಚಿತ್ತೂ ಇಲ್ಲದಂತಾಗಿದೆ. ಈ ಕೂಡಲೇ ಇದನ್ನು ಸರಿಪಡಿಸಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಾರ್ಮಿಕರ ಮಕ್ಕಳು ಕಾರ್ಮಿಕರು ಇವತ್ತೇನ ಕೇಳಿದ್ರೆ ಪ್ರಶ್ನೆ ಮಾಡಿದ್ರೆ ಇವತ್ತು ನೋಟಿಸ್ ಕೊಡೋಂಥ ಪರಿಸ್ಥಿತಿ ಉಂಟಾಗಿದೆ. ಕಾರ್ಮಿಕರಿಗೆ ಮೆಮೊ ಕೊಡೋದಾಗಿರ್ಬೋದು, ಮನೆ ಕುಣಿಸೋದಂತಾಗಿರ್ಬೋದು. ಇವತ್ತು ಕಾರ್ಮಿಕರ ಮಕ್ಕಳಾದಂಥ ನಾವೆಲ್ಲರೂ ಹೋರಾಟಕ್ಕೆ ಸಿದ್ಧತೆ ಮಾಡಿಕೋಬೇಕಾಗುತ್ತದೆ. ಇವತ್ತೇ ಒಂದು ಎಚ್ಚರಿಕೆ ನೀಡ್ತೀನಿ ಅಧಿಕಾರಿಗಳಿಗೆ. ಈ ಕೂಡಲೇ ಗಾಂಧಿ ಮೈದಾನ ಈ ಚರಂಡಿ ನೀರು ಹರಿಯುವುದು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ಇದನ್ನು ಏನು ಡ್ರೈನೇಜ್ ವ್ಯವಸ್ಥೆ ಸರಿ ಮಾಡ್ತಿರೋ, ಏನು ಕಾಲುವೆ ವ್ಯವಸ್ಥೆ ಸರಿ ಮಾಡ್ತಿರೋ, ಈ ಕೂಡಲೇ ಇದನ್ನು ಕ್ರಮ ತಗೊಂಡು ಸರಿಯಾದ ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಗೇಟ್ ಮುಂದೆನೇ ಬಂದು ಪ್ರತಿಭಟನೆ ಮಾಡೋದು ಸ್ವತಃ ಸಿದ್ಧಂತ ಇವತ್ತು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಚೇಂಬರ್ಗಳು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸೋದು, ಸರಿಯಾದ ನಿರ್ವಹಣೆಯೂ ಮಾಡ್ತಾ ಇಲ್ಲ ಕಾರ್ಮಿಕರ ಇವತ್ತು ಅಧಿಕಾರಿಗಳು. ಈ ಕೂಡಲೇ ಈ ಎಲ್ಲ ಗಾಂಧಿ ಮೈದಾನಲ್ಲಿ ಇದು ಒಂದೇ ಅಲ್ಲ, ಇಲ್ಲಿ ನೋಡಿ ಯಾವ ರೀತಿ ಚೇಂಬರ್ ಇಲ್ಲಿಂದ ಯಾವ ರೀತಿ ಬರ್ತದೆ, ಇದು ಒಂದೇ ಅಲ್ಲ, ಇಡೀ ಗಾಂಧಿ ಮೈದಾನ ಏರಿಯಾ ನೋಡಿದರೆ ಎಲ್ಲ ಚೇಂಬರ್ ನೀರು ಎಲ್ಲರ ಮನೆಗಳ ಮುಂದೆನೇ ಹೋಗುತ್ತೆ. ಈ ಕೂಡಲೇ ಕಾರ್ಮಿಕರಿಗೆ ಇವತ್ತು ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳೋದು ಸ್ವತಃ ಸಿದ್ಧ ಅಂತ ಹೇಳ್ತೀನಿ, ಎಚ್ಚರಿಕೆ ನೀಡ್ತೀನಿ. ಇವತ್ತು ತಾವಷ್ಟೇ ಸುರಕ್ಷಿತವಾಗಿದ್ದರೆ ಅಲ್ಲ, ಈ ಕಂಪನಿ ಜೀರ್ಣೋದ್ಧಾರ ಸಲುವಾಗಿ ಹಗಲು ರಾತ್ರಿ ತಮ್ಮ ಜೀವದ ಅಂಗರ್ದಿಗೇಸಿ ದುಡಿಯುವಂಥ ಕಾರ್ಮಿಕರಿಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನೀವು ನಾಮಕೆ ವ್ಯವಸ್ಥೆ ಈ ಅಟ್ಟಿ ಕಂಪನಿಯ ಚುನಾಯಿತ ಪ್ರತಿನಿಧಿಗಳಿಗೇನೋ ಒಂದು ಮನವಿ ಮಾಡ್ತೇನೆ, ಕಾರ್ಮಿಕರದ ಕಂಪ್ನಿ ಒಳಗೆ ಅಷ್ಟೇ ನೋಡಬೇಡಿ. ನೀವು ದಯವಿಟ್ಟು ಗಾಂಧಿ ಮೈದಾನಲ್ಲಿ ಬಂದು ಕಾರ್ಮಿಕರ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಬಂದು ಇಲ್ಲಿನ ಸ್ವಲ್ಪ ಕಾರ್ಮಿಕರ ಮಕ್ಕಳ ಬಗ್ಗೆ, ಕಾರ್ಮಿಕರ ಹೆಂಡರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ತಮ್ಮ ಹೆಸರು? ಶಿವಪ್ರಸಾದ್ ನಾಯಕ್, ಮಾಜಿ ಪಟ್ಟಣ ಪಂಚಾಯತಿ ಮೆಂಬರ್. ಚಿನ್ನದ ಗಣಿ ಅಧಿಕಾರಿಗಳೇನ? ಚಿನ್ನದ ಗಣಿಯ ಅಭಿವೃದ್ಧಿಯ ಜೊತೆಗೆ ಕಾರ್ಮಿಕರ ಜೀವನಮಟ್ಟವೂ ಸುಧಾರಿಸಬೇಕು. ಸ್ವಚ್ಛತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ ಹಾಗೂ ಆರೋಗ್ಯಕರ ವಾತಾವರಣ ಒದಗಿಸುವುದು ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ. ಕಾರ್ಮಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬುದು ಕಾರ್ಮಿಕರ ಒತ್ತಾಯವಾಗಿದೆ. ಚಿನ್ನ ನೀಡುವ ಕಾರ್ಮಿಕರ ಬದುಕಿಗೆ ಚಿನ್ನದಂತ ಭವಿಷ್ಯ ಸಿಗಬೇಕಾದರೆ ಅಧಿಕಾರಿಗಳು ಮತ್ತು ಆಡಳಿತ ವ್ಯವಸ್ಥೆ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಾಗಿದೆ. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.